ನೀ ಅಷ್ಟೆಲ್ಲ ಒಂದು ಅಚ್ಚುಕಟ್ಟು ಮಾಡೋದು ಎಂತಕ ಮರಯ್ಯ ಕರಿಯ. ಏನು ಮತ್ತೆ ಬೀಳಲ್ಲ ಮತ್ತೆ ಹುಟ್ಟಲ್ಲ ಅವು. ಸಾಧಾರಣಕ್ಕೆ ತೆಗೆದು ಮೇಲೆ ಹಾಕು ಸಾಕು. ಒಂದು ಹೆರ್ಸಕ್ಕಾದ್ರೂ ಸೈ. ಇದು ಮಿಷನ್ ಕೊಟ್ಟಿದ್ರೆ ನಾನೇ ಹೊಡಿತಿದ್ದೆ. ಅದಕ್ಕೆ ಒಂದು ಅಲಕತ್ತ ಜನ ಅಂತ ಮಾಡ್ಯಾರಲ್ಲ, ನಾನು ಮತ್ತೆ ಅದಕ್ಕೆ ಕೇಳೋಕೆ ಹೋಗ್ಲ. ಏನು ಇವನು ಲಾಭಕ್ಕಾಗೆ ಕೇಳ್ತಾನೆ ಅಂತಾರೇನೋ ಅಂತ. ಈಗ ನೋಡು ಇಷ್ಟ ಇದು ಮಾಡಿಟ್ಟು ಹೋಗೇನೆ. ಇನ್ನೇನು ಒಂದು ಅರ್ಧ ಗಂಟೆಲಿ ನಾನು ಇದಿಷ್ಟನ್ನು ಹೆರ್ಸ್ ತೆಗಿತೀನಿ. ಆಮೇಲೆ ಎಂತ ಮಾಡೋದು ನಾನು? ಸುಮ್ಮನೆ ಕೂತ್ಬೇಕು ನೋಡಿ. ನಿನ್ನ ಕೆಲಸನೂ ಆಗಿದೆ, ಸೊ ಹಂಗೆ ಅಲ್ಲೇ ಎತ್ತು ಹಾಕಾಗಿದೆ. ಅವೀಗ ಎಂತಕ್ಕೆ ಮನೆಗೆ ಹೋಗ್ಬೇಕಿತ್ತು ನೋಡೋಣ. ಗಂಟೆ ಲೆಕ್ಕ ಹೇಳಕ್ಕೆ ಬೇಕಾದ್ರೆ ಹೇಳು. ಏನಾರು ಮಾಡ್ಕೊಳ್ಳಿ, ಸಾವ್ಕಾರ ಮಕ್ಳಿಗೆ ಹಂಗಿದ್ದವ್ರು ಮಾಡೋದು ಕಾಣಲ್ಲ. ನಾವೇನಾದ್ರು ಒಂಚೂರು ಇದು ಮಾಡೋದಕ್ಕೂ ಏನು ಕೊಂಡು ಕೆಂಚಿಗೆ ಆಗ್ತದೆ. ಇಲ್ಲ ಇಲ್ಲ ನಾಗಪ್ಪಯ್ಯ, ಅದು ಎಂತ ಗೊತ್ತಾನ, ಮಿಷಿನ್ ಇಲ್ಲಿ ತೋಟಕ್ಕೆ ತಂದು ಚಾಲು ಆಗ್ತದಲ್ಲ, ಚಾಲು ಆದಲ್ಲಿಂದ ಗಂಟೆ ಲೆಕ್ಕಕ್ಕೆ ಬರೋದು. ಅಲ್ಲಿ ತನಕ ಇಲ್ಲ. ಈಗ ಅವ್ರ ಮನೆಗೆ ಹೋಗಿದ್ದು ಅವೆಲ್ಲ ಏನು ಲೆಕ್ಕಕ್ಕೆ ಬರೋಲ್ಲ. ಹಾಗಾಗಿ ಅವರಿಗೆ ವಹಿಸಿ ಕೊಡ್ತಾರೆ, ಎಷ್ಟು ಅಂತ ಹೇಳು ಅಂತ. ಇವರು ಪ್ರಕಾಶ ಏನಾದ್ರೂ ನಾನಷ್ಟು ವರ್ಷದಿಂದ ನೋಡ್ತಿದ್ದೀನಲ್ಲ, ಸುಳ್ಳು ಪಳ್ಳು ಹೇಳೋ ಜನ ಅಲ್ಲ. ಕರೆಕ್ಟ್ ಅಂದ್ರೆ ಕರೆಕ್ಟು. ಒಂದು ನಿಮಿಷ ಹೆಚ್ಚು ಕಮ್ಮಿ ಆದರೂ ಅದನ್ನು ಹಂಗೆ ಬರೆದಿಡ್ತಾರೆ. ಲೆಕ್ಕಾಚಾರ ಅಂದರೆ ಲೆಕ್ಕಾಚಾರ ಅವ್ರದ್ದು. ಏನು ತಲೆ ಬಿಸಿ ಇಲ್ಲಪ್ಪ. ಇದಿಷ್ಟು ಸಾಂಗೆ ಇದೊಂದು ಕೊಪ್ಪೇನು ಅಲ್ಲಿ ತನಕ ಅದೇ ಸ್ವಲ್ಪ ಅದೇ ಇದು ಸಾಂಗೆ ಎತ್ತು ಹಾಕೋದ್ರೊಳಗೆ ಬೊತ್ತಾರೆ ಅವರು. ಬೈಕ್ ತೊಗೊಂಡು ಹೋಗ್ಯಾರ ಬರದೇ ಏನ. ನಿಮ್ಗೆ ಅದೀಗ ಹೇರ್ಸ್ಬೇಕಲ್ಲ, ಆದಷ್ಟು ಹೇರ್ಸೋರೊಳಗೆ ಬೊತ್ತಾರೆ. ಈಗ ಕೈ ಚುರುಕು ಮಾಡಿ ಒಂಚೂರು. ಹಾಂ ಚೂರ್ಕ ಮಾಡ್ತೀನಿ ಮಾರಯ್ಯ. ಇದಿಷ್ಟು ಪೂರೈಸ್ಕೊಟ್ಟು ಆದರೂ ಸಹಿಯಲ್ಲ. ನೀನು ಹಾಗೆ ಮಾಡ್ತೀಯ, ಬೇರೆಯವ್ರನ್ನೂ ಅದೇ ಥರ ಮಾಡಲಿ ಅಂತೀಯ. ನಿಂಗೆ ಅಂತ ಬಾಯರ್ಗಿಯರ್ಕಿಲ್ಲನಾ? ನೀರು ಕುಡಿಯೋಕ್ಕೆ ಕೂರಬಾರ್ದ? ಕುತ್ಕೊಂಡು ಸ್ವಲ್ಪ ನೀರು ಕುಡ್ಕ ಹೇಳ್ತೀನಿ. ಅಲ್ಲ ಎಂತ ನಾಗಪ್ಪ, ದಿನಿಟ್ಟಿಡಿ ನೀರು ಕುಡಿತಾನೆ ಇರೋದ? ಈಗಷ್ಟೇ ಕುಡ್ದ್ನಲ್ಲ. ನೀವು ಕುಡ್ದು ಹೋದರೆ ಇನ್ನೂ ಒಂದು ಹಾರೆ ಕಡಿಲ್ಲ. ಈಗ ಪ್ರೇಮಂ ಬರ್ತಾರೆ. ಪ್ರೇಮಂ ಬಂದು ಗಲಾಟೆ ಹಾರಿಸ್ತಾರೆ ನೋಡಿ, ಅಯ್ಯರ್ಗಿಂತ ಬಿಗಿಯವರು. ಹಾಂ, ಅವಳಿಗೇನು ಮನೆ ಮಠದ ಅದೇ ಅಂತ ಮಾಡಿ ಅದಕ್ಕೆ ಇಲ್ಲಿ ಬಂದು ಸಾಹುಕಾರರ ಮನೇಲಿ ಕೆಲಸ ಮಾಡೋದು ಅಂದ್ಬಿಟ್ರು ಸೈ. ಹಗಲು ರಾತ್ರಿ ಮಾಡ್ತದೆ ಬೇಕಾರೆ. ಮನೆ ಬದಿ ಉಂದುಪ್ಪಿನ ಹಳ್ಳಿನ ಕೆಲಸ ಮಾಡಲ್ಲ, ಗೊತ್ತಾನು? ಥೋ, ಅದೇನು ಹಂಗೆ ಅಂತೀರಿ? ಮನೆ ಬದಿ ಮತ್ತೆ ಅವ್ರು ಮಾಡಿದೆ ಮತ್ತೆ ಯಾರು ಮಾಡೋದು? ಪ್ರೇಮ ಅಮ್ಮನ ಸುದ್ದಿ ನೀವು ಹಾಗೆಲ್ಲ ಹೇಳ್ಬೇಡಿ. ಅವ್ರೊಂದು ಗಳಿಗೆ ಕೂರಲ್ಲ ನಿಲ್ಲಲ್ಲ, ನಂಗೆ ಗೊತ್ತು. ಇಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಮನೇಲೂ ಮಾಡ್ತಾರೆ. ಒಂದು ಪಿನ್ನಳಿನ ಕೆಲಸ ಮಾಡಲ್ಲ ಅಂತಿರಲ್ಲ, ಹಂಗಾರೆ ಉಳಿದ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಿಮ್ಮ ಮನೆ ಮಾರು ಎಲ್ಲ ಅಷ್ಟು ಅಚ್ಚುಕಟ್ಟಾಗಿರೋದು ಹೆಂಗೆ ನಾಗಪ್ಪಯ್ಯ? ಹಾಂ, ಮಾಡ್ತದೆ ಎಲ್ಲರೂ ಒಂದೊಂದು ಸತಿ. ಈಗ ಅಂಕನ ಮರೆಯ ಅಲ್ಲೊಬ್ರು ಬಾಣ್ತಿ ಅಂತ ಇರಕ್ಕೆ ಹೋಗಿ ನೀ ನೋಡಿಯ ಅದು ಮನೆಯಲ್ಲಿ ಕಾಲು ನಿಲ್ತದ ಇಲ್ಲ ಅಂತ. ಅಲ್ಲ ಈಗ ಸಣ್ಣಮ್ಮ ಹೋಗ್ಯಾರ ಅದಾರ ಕರಿಯ? ಸಣ್ಣಮ್ಮ ಅದಾರಪ್ಪ, ಅದಾರೆ. ಹಂಗೆ ಇನ್ನೂ ಒಂದು 2 ತಿಂಗಳು ಇದ್ದೇ ಪೂರೈಸ್ಕೊಂಡೇ ಹೋಗ್ತಾರಂತವ್ರು. ಅದೇ ಅಲ್ಲಿ ಹೋಗ್ಯಾರು ಎಂತ ಮಾಡೋದ? ಉಪ್ಪು ಮೆಣಸನು ಏನು ಇಲ್ಲಿಂದನೇ ತಗೊಂಡು ಹೋಗ್ಬೇಕೇನ? ಅದಕ್ಕೆ ಯಾರಾಗಲೇ ಬೇಡ ಅಂತ ಇಲ್ಲೇ ಅದಾರೇನು. ಎಂಥದೇ ಆದರೂ ಅವರಿಗೊಂದು ಹಂಗೆ ಸಂಬಂಧ ಆಗಬಾರ್ದಿತ್ತು ಕಣ ಕರಿಯ. ನಾಗಪ್ಪಯ್ಯ, ಅದು ಎಂತಕ್ಕೆ ಹಂಗೆ ಮಾತಾಡ್ತೀರಿ? ಸಂಬಂಧ ನನಗೆ ಅದಿಯಪ್ಪ, ನನಗೆ ಅದು ಉಪ್ಪು ಮೆಣಸು ಎಲ್ಲ ಇಲ್ಲಿಂದ ತಗೊಂಡು ಹೋಗೋಕೆ ಸಣ್ಣಮ್ಮ ಬಿಡೋಲ್ಲ. ಎಂಥವ್ರು ಒಂದೊಂದು ಬಾಳೆಕೊನೆ 2 ಕಾರಿಡಿ ಎಲ್ಲ ಹಿಡ್ಕೊಬಂದು ಕೊಟ್ಟಿದ್ನೇ ಅಂದಾಜು ಮಾಡ್ತಾರೆ. ಇಷ್ಟು ಸಾಕು, ಇನ್ನೊಂದು ಸತಿ ತರಬೇಡ ಅಂತಾರೆ, ಗೊತ್ತಾನ? ಸುಮ್ಮನೆ ಬಾಯದೆ ಅಂತ ಹಾಗೆಲ್ಲ ಮಾತಾಡಬಾರ್ದು. ತೆಗಿರತ್ಲಾಗೆ ಅವ್ರ ಮನೆ ಸದ್ಯ ನಮಗೆ ಅಂತಕ್ಕೆ ಏನೋ ಒಂದು ಅನ್ನಕ್ಕೆ ದಾರಿ ಒಂದು ಆಗಿದೆ. ಎಂಥದೇ ಒಂದು ಕಷ್ಟ ಬಂದ್ರೂ ಕೈ ಹಿಡಿತಾರೆ, ಅಷ್ಟು ಸಾಕು. ಮತ್ತೆ ಉಳಿದಿದ್ದೆಲ್ಲ ತಗೊಂಡು ನಾವು ಎಂತ ಮಾಡೋಣ ನಾಗಪ್ಪಯ್ಯ? ನೀವು ಕೆಲಸ ನೋಡಿ, ಈಗ ಕೈ ಚುರುಕು ಮಾಡಿ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ನಾನು ಅಷ್ಟೊತ್ತಿಂದ ನೋಡ್ತಿದ್ದೀನಿ. ಅಚ್ಚೆ ತುದಿಲ್ ನಿಂತ್ಕೊಂಡಲ್ಲಿಂದ ನೋಡ್ತಾ ಇದ್ದೀನಿ. ಗಗ್ಗಲ್ ಕೊಟ್ಕೊಂಡು ನಿತ್ಯ ಇದ್ದೀರಲ್ಲ, ನಿಮ್ಗೆ ಎಂತ ಆಗಿದ್ರೆ? ಏನು ಇಲ್ಲಿ ಬಂದು ತಾಟ ನೋಡ್ಕೊಂಡು ಹೋಗಕ್ಕ ನಿಮ್ಗೆ ಸಂಬಳ ಕೊಡೋದ? ಒಂದು ಮಾಡ್ತೀರಿ ಮಾತ್ರ. ಈಗ ಮನೆ ಕಡೆ ಹೋಗೋದು ಬೇಡ.
ಒಂಚೂರು ಹಂಗಾರೆ ಬೇಗ ಕೇಳ್ಕೊಂಡು ಹೋಗೋಣ ಅಯ್ಯನ ಹತ್ರ ಅಂತ ಹೇಳಿ ನಾನು ಜ್ಞಾನ ಮಾಡ್ತಿದ್ದೀನಿ. ಈ ಥರ ಕೂತು ನಿಂತ ಕಾಲ ಕಳೆದ್ರೆ ಅಂತ ಈಗ ಅವ್ರು ಕೊಡೋ ಸಂಬಳಕ್ಕೊಂದು ಇದಾಗದು ಬೇಡ. ಕೊರಿಯ ಹಂಗಾರೆ ನೀನು ಇದ್ದಾವ ನಿಂಗೂ ಒಂಚೂರು ಹೇಳೋಕ್ಕಾಗ್ಲನ? ನಿಂಗೆ ಗೊತ್ತಿಲ್ಲ ದಿನ ಹೆಂಗೆ ಕೆಲಸ ಮಾಡೋದ ಅಂತ. ಹಾಗಾಗಿ ಅಯ್ಯ ಕೆಲಸ ಹೇಳಲ್ಲ ನಾನು. ಮತ್ತೆ ಎಂಥವ್ರು ಇದ್ದರೆ ಪಕ್ಕನ ಮುಗ್ಸೋಣ ಇನ್ನೊಂದು 2 ದಿನಕ್ಕೆ ನನಗೂ ಬರೋಕ್ಕಾಗಲ್ಲ ಅಂದಿದ್ದಕ್ಕೆ ಬರೋಕ್ಕೆ ಹೇಳೋ ಅಂದರು. ಇಂಥವ್ನು ಕಟ್ಕೊಂಡು ಎಂತ ಮಾಡೋದ ನೀ ಹೇಳ್ತೀಯಲ್ಲ? ಹಾಡ್ಬೇರಂಡೆ ಹಾರೆ ಕಾವಲು ಹಿಡ್ಕೊಂಡು ಕೊಟ್ಟೆ ಈಗ ಮಾತಾಡ್ತದೆ. ಕೇಳ್ಕೊಂಡು ಮನೆಗೆ ಹೋಗ್ಬೇಕಂತೆ. ಎಂತಕ್ಕೆ ಅಷ್ಟಿದ್ದಳೆ ಏನು ಮನೆ ಬದಿನೇ ಕೆಲಸ ಮಾಡ್ಕೊಂಡು ಇರ್ಬೋದಿತ್ತಲ್ಲ, ಇಲ್ಲಿಗೆ ಅಂತ ಕೆಲಸಕ್ಕೆ ಬಂದಿದ್ದೆ? ಹಿಂಗೆ ಅಷ್ಟು ದುಡ್ಡಿನ ಆಸೆ ಏನು ನಾವೇ ಬಂದು ಮಾಡಿಕೊಡ್ಬೇಕು ಅನ್ನೋದಿತ್ತ? ಊರಲ್ಲಿ ಜನ ಇಲ್ಲನು ಬೇರೆ? ಇನ್ನೊಂದು 2-3 ದಿನಕ್ಕೆ ಸತ್ನಾಳ್ ಕತೆ ಇಟ್ಕೊಂಡದೆ ಮನೆಯಲ್ಲಿ. ಇಲ್ಲಿ ನಾನಾರು ಅಲ್ಲಿ ಮನೆ ಬದಿ ಅಂತಾರು ಮಾಡ್ತಿದ್ದೆ, ನನ್ನೂ ಮಾಡೋಕ್ಕೆ ಬಿಡಲ್ಲ, ಇದು ಅಲ್ಲಿ ಮನೇಲಿ ಇರಲ್ಲ. ಈಗ ನಾಳೆ ಅಂದಕ್ಕೂ ಇವತ್ತು ನನ್ನ ಕೈಕಾಲು ಬಿಡ್ಸೋಕ್ಕೆ ಬೇಕಲ್ಲ, ಹಾಗಾಗಿ ನಗಾಡ್ತಾರೆ ಯಾರು. ಮನೇಲೊಂದು ಕಾರ್ಯ ಅಂತ ಇಟ್ಕೊಂಡು ಕೆಲಸಕ್ಕೆ ಹೋಗ್ತಿದ್ದೀವಿ ಇನ್ನೂ ಅಂದರೆ. ನಾನು ಕಾಣ್ದಿದ್ದು ಕೆಲಸ ಮಾಡೋದು ನೀವು ಮನೆ ಬದಿ ಇದ್ಕೊಂಡು. ಎಂತ ಅಷ್ಟು ದಿವಸ ಇದ್ರಲ್ಲ ಮನೇಲಿ, ನಾ ಕೆಲಸಕ್ಕೆ ಬಂದ ವಾಪಸ್ ಬರೋ ತನಕ ಒಂದು ಉಪ್ಪಿನ ಹಳ್ಳಿನ ಕೆಲಸ ಮಾಡಿರ್ತಿದ್ರಾ? ನಾ ಬಂದು ಅಲ್ಲಿ ಕೈ ದೋರ್ಬೇಕು ಮಾಡ್ಬೇಕು. ಈಗ ಅಲ್ಲಿ ದೊಣ್ಣು ಕಡಿಯೋಕೆ ಇದ್ದಿದ್ದಾರೆ ಅಂತ ಸತ್ತಣ್ಣ ಕತೆ ನೀವೇ ಮಾಡ್ತೀರಾ? ನೀವು ಮಾಡ್ತೀರಾ ಭಟ್ರು ಮಾಡೋದ? ಹಂಗಾರೆ ಎಂತಕ್ಕೆ ಅಡುಗೆಗೆಲ್ಲ ಒಂದು ಜನ ಯಾಕೆ ಬರೋ ತಕ್ಕನ ಬತ್ತಿದ್ರನ ಮೀನಾಕ್ಷಿ ಬತ್ತೀನಿ ಅಂದಿತ್ತು, ಸೀತಕ್ಕ ಹಂಗೆ ಒಂಚೂರು ಎಂಥವರೆಲ್ಲ ನಿಂತು ಹಂಗೆ ಹಿಂಗೆ ಕೈ ತೋರ್ತಿದ್ರ. ಎಲ್ಲ ಸೇರಿ ನಾವೇ ಒಂದು ಅಡುಗೆ ಮಾಡೋಣ ಅಂತ ಹೇಳಿದ್ರೆ ಕೇಳ್ರ ನೀವು? ಗುಡ್ಗೋಡ್ನ ಹೋಗಿ ಅಡುಗೆಯವ್ರಿಗೆ ಹೇಳಿ ಬಂದಿರಿ, ಅದಕ್ಕೊಂದು ಬೇರೆ ದುಡ್ಡು ದಂಡಕ್ಕೆ. ಇನ್ನೆಂತ ನಮ್ಗಲ್ಲಿ ಕೆಲಸ ಅಂತ ಮನೆ ಮಾರೆಲ್ಲ ಅವತ್ತೇ ಅಚ್ಚುಕಟ್ಟಾಗೋದು ಆಗ್ಯದೆ. ಈಗ ಕತ್ಲಿಗೆ ಹೋಗಿ ಕೂತಾರ ಅಂದೇನು ದೂಗ್ ಮಂತಲ್ಲಿ ಮುಲ್ಗೋದು ಬೇಡ, ಕೆಲಸ ಮಾಡಿದ್ರು ಸಹ್ಯ. ಏನು ಪುಕ್ಸಟ್ಟೆ ಬರ್ತದೆ ಖರ್ಚಿಗೆ ದುಡ್ಡು ಅಂತ ಮಾಡಿರಾ? ಜನ ಅದಾರ ಅವರಿಗೆ, ಜನ ಇಲ್ದೇನ ಕೆಲಸ ಮಾಡಿಸ್ತಾರಪ್ಪ ಯಾರ ಹತ್ರನಾರ. ಅವ್ರ ಉಪಕಾರಕ್ಕಲ್ಲ ನಾವು ಇಲ್ಲಿ ಬಂದು ಕೆಲಸ ಮಾಡಿಕೊಡೋದು. ನಮಗೇನಾರು ನಾ ಕಾಸು ಬೇಕು ಅಂತ ಕಂಡ್ರೆ ಮಾಡ್ಬೇಕು ಅಷ್ಟೇ. ಅಲ್ಲ ಪ್ರೇಮಮ್ಮ, ಅವ್ರು ಹೇಳ್ದಂಗೆ ನನಗೂ ಜ್ಞಾನೇ ಮರ್ತು ಹೋಗಿದೆ. ನಾಳೆ ಎಲ್ಲ ನಾಡ್ದಿಗೆ ಅಲ್ಲ, ನೀನು ಎಂತಕ್ಕೆ ಇವತ್ತು ಕೆಲ್ಸಕ್ಕೆ ಬರೋಕ್ಕೆ ಹೋದ್ರೆ? ಏನು ಬೇರೆ ಯಾರಿಗೆ ಹೇಳ್ತಿರ್ಲ? ಆಮೇಲೆ ಸತ್ಯನಾರಾಯಣ ಕತೆ ಬೆಳಿಗ್ಗೆ ಬಂದು ನೀವೇ ಇಲ್ಲಿ ಮಾಡೋಕ್ಕಾಗ್ತಿರ್ಲ? ಕೆಲಸ ಎಂಥರಿದ್ರೆ ಹೇಳಿ ಮರ, ನಾನು ಗೊತ್ತೀನಿ ಎಂತ ನನ್ನ ಕೈಯಲ್ಲಿ ಹಿಡ್ದಿದ್ದು ಮಾಡ್ಕೊಡ್ತೀನಿ. ನೀನು ಒಂದು ಹಾಗೆ ಮಾತಾಡ್ತೀಯ ಕೊರಿಯ. ಗೊತ್ತಿದ್ದು ಎಂಥ ಕೆಲಸ ಮಾಡೋಕ್ಕಾಗಿಯ ಅಲ್ಲಿ? ನೆಂಟ್ರು ಯಾರು ಹಿಂದೆ ಬರಲ್ಲ, ನಾಳೆಯಿಂದ ಬರಲ್ಲಪ್ಪ. ನಾಳೆ ಬೆಳಗ್ಗೆ ಎಲ್ಲ ಬಂದರೆ ಇವತ್ತು ಕತ್ಲಿಗೆ ಯಾರು ಅವ್ರ ಬಳಗ ಬಂದ್ರೆ ಬರ್ಬೇಕು. ನಂಗೆ ಯಾರು ಇದ್ದಾಳಬ್ಳನ್ನ ಕಾಳ್ಕೊಂಡು ಕೂತೀನಿ. ನನ್ನ ಕಡೆಯವ್ರಿಗೆ ಯಾರಿಗೂ ಹೇಳಲ್ಲ ಬಿಡ. ಮನೇಲಿ ಕೂತ್ರೆ ಅದೇ ಎಲ್ಲ ಜ್ಞಾನ ಮನ್ಸಿಗೆ ಬೇಜಾರಾದಂಗೆ ಆಗ್ತದ. ಈಗ ನೋಡಿ, ಈಗ ಅವ್ರ ಮನೇಲಿ ಎಂತನ ಕೆಲ್ಸಕ್ಕೆ ಬರೋದು ಬರ್ಬೇಕಾ? ಬಾಂಟಿದ ಮನೇಲಿ ಯಾ ಕೆಲಸ ಅದು ಯಾ ಕೆಲಸ ಅಲ್ಲ ಹೇಳ. ಈಗ ಅಲ್ಲಿಗೆ ಬಂದಳು, ಇಲ್ಲ ಒಂದು ಗಳಿಗೆ ಬಂದು ಹಿಂಗೆ ಈಗ ಒಳಗೆ ಬಂದೆ ಅಂದ್ರೆ ನಿನ್ಗೆ ಗೊತ್ತಿದ್ದಂಗೆ ನಾನೇನು ಕೆಲಸ ಮಾಡಿದೆ ಅಂತ ಇರಲ್ಲ. ನನ್ನ ಪಾಲಿನ ಕೆಲಸ ನಾನು ಮಾಡೇ ಮಾಡ್ತೀನಿ. ಹಾಗಾಗಿ ಈ ಕರಿಯೋದಲ್ಲ ನೋಡ, ನೀನೇ ನೋಡ್ದಂಗೆ ಎಷ್ಟೊತ್ತಾಗಿದೆ ಹಂಗೆ ನಿಂತ್ಕೊಂಡ. ಏನು ಅವ್ರು ಕೊಡೋ ಸಂಬಳ ನಮಗೆ ದಕ್ಕಬೇಕ ಬೇಡ ನೋಡೋಣ ಹೇಳ. ಮಾತಾಡ್ತಾರಲ್ಲ ಮನೇಲಿ ಮಾಡೋದು ಇದನ್ನೇ, ಮನೇಲಿದ್ದು ಕೆಲಸ ಮಾಡ್ತಿದ್ದೆ, ದಂಡು ಕಡಿತಿದ್ದೆ ಅನ್ನೋದು ಇಲ್ಲ. ಮನೇಲಿ ಬಂದು ನಿನ್ನ ಅಪ್ ಮಾಡ್ತಾನೆ ಅಲ್ಲಿ. ಮನೆ ಬದಿ ಹೋಗಿ ನೋಡು, ಏನು ಮನೆ ಬಂತು ಅಂದ್ರೆ ಒಂದು ಗಳಿಗೆ ಕೂರಕ್ಕೆ ಬಿಡಲ್ಲ. ಅಲ್ಲಿ ಅಚ್ಚುಕಟ್ಟು ಮಾಡಿ ಇಲ್ಲಿ ಅಚ್ಚುಕಟ್ಟು ಮಾಡಿ ಅಂತಿರ್ತದೆ. ಮನೇಲಿ ಮತ್ತೆ ಕೆಲಸ ಮಾಡಲ್ಲಂತೆ. ಅಪ್ಪ ಅಂದರೆ ಜಾಗ್ರತೆ ಇಟ್ಕೋಬೇಕಾಗಿತ್ತು. ನಿಮ್ಮ ಹಲ್ದಾರ ಯಾರು ಬಂದಾರ? ಯಾರು ಬಂದಾರ್ರಿ ಈಗ? ಎಂಥದಾರ ಒಂದು ಆಬತ್ತಾರೆ ಹೋಗ್ತಿರಲ್ಲ, 3-4 ದಿನ ಇದು ಮಾಡ್ಕೊಟ್ಟು ಬರ್ತಿರಲ್ಲ, ಈಗ ಎಲ್ಲಿಗೆ ಹೋಗ್ಯಾರಲ್ಲ? ಇಲ್ಲಿ ಬಂದು ಹದ ಹೇಳಕ್ಕೊಂದು ಅದಾರೆ. ಬೇಕಂದ್ರೆ ಕರ್ಸ್ಕೊಂಡು ಒಂದಿಷ್ಟು ಹೊಟ್ಟೆ ತುಂಬ ಕುಡ್ಸ್ಕೊಳ್ಳೋದು, ಕೆಲಸ ಮಾಡಿಸ್ಕೊಳ್ಳೋದು, ಕಳ್ಸೋದು. ಅನ್ಬೇಸಕ್ಕೆ ನಾನು ಇಲ್ಲಿ ಮತ್ತೆ ನನ್ನ ಅಪ್ಪನ ಸುದ್ದಿ ಹೇಳ್ತಾರೆ. ಹಾಂ ಪ್ರೇಮಮ್ಮ, ಹೋಗ್ಲಿ ಬಿಡಿ ಸುಮ್ಮನೆ ಹಾಕಿ ಕೇಳಿ. ನಾಗಪ್ಪಯ್ಯ, ನೀವು ಅಷ್ಟೇ ಯಾಂತಕ್ಕೊಂದು ಹೆಣ್ಮಕ್ಳಿಗೆ ಅಪ್ಪನ ಮನೆ ಅಂದ್ರೆ ಒಂದು ಹೆಚ್ಚಲ್ಲ ಅಂದರೆ ಅವ್ರ ಸುದ್ದಿಯೆಲ್ಲ ಯಾಂತಕ್ಕೆ ಈಗ ನೆನಿಬೇಕೋ ಏನು ಸ್ವರ್ಗದಲ್ಲಿ ಅದಾರೆ ಪಾಪ. ಇದು ಮಾಡಿ ಕೈ ಚುರುಕು ಮಾಡಿ